ವೆಲ್ಕಮ್ ಬ್ಯಾಕ್ ಟು ಚಾಯ್ ಪೆ ಚಾಟ್. ಚೈತ್ರ ಜೊತೆ ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಇದ್ದಾರೆ ಜ್ಯೋತಿಷ್ ಶಾಸ್ತ್ರದ ನಿಪುಣರಾದ ವಿದ್ವಾನ್ ಮಂಜುನಾಥ್ ಭಟ್ರವರು. ಮುಂದುವರೆದ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಇವಾಗ ನಮ್ಗೆ ಉತ್ತರ ನೀಡ್ತಾರೆ ನಮ್ಮ ಭಟ್ರು. ಕ್ವಶನ್ ಏನಿತ್ತು ಅಂತಂದ್ರೆ, ಒಬ್ರು ಬಹಳ ನೊಂದೋಗಿರ್ತಾರೆ, ತುಂಬಾ ಕೆಲಸ ಮಾಡ್ತಾ ಇರ್ತಾರೆ, ಹಾರ್ಡ್ ವರ್ಕ್, ಬಟ್ ಸಕ್ಸಸ್ ಸಿಗ್ತಾ ಇರಲ್ಲ, ಏಳಿಗೆ ಸಿಗ್ತಾ ಇರಲ್ಲ, ಬಹಳ ಬೇಜಾರು ಆಗಿರ್ತಾರೆ. ಇದಕ್ಕೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಪರಿಹಾರ ಏನು ಭಟ್ರೆ? ನೋಡಿ, ನಾವು ಹಿಂದಿನ ಭಾಗದ ಮುಂದುವರೆದಂತಹ ಯೋಚನೆಯನ್ನು ಮಾಡ್ತಾ ಹೋದ್ರೆ, ಇದು ಕರ್ಮ ಸಿದ್ಧಾಂತವಾಗಿ ನಾವು ಚಿಂತನೆ ಮಾಡ್ತಾ ಹೋಗ್ಬೇಕು. ಶಾಸ್ತ್ರ ನಿರೂಪಣೆ ಮಾಡುವಾಗ ಋಷಿಮುನಿಗಳು ಕೆಲವು ಜನಕ್ಕೆ ಬಹಳ ಬೇಗನೆ ಆಗುತ್ತೆ, ಕೆಲವು ಜನಕ್ಕೆ ಅವರ ಜೀವನ ಪರ್ಯಂತವಾಗಿ ಸಂಪಾದನೆ ಮಾಡಿ ದುಡಿದು ಏನೇ ಮಾಡಿದ್ರು ಮೇಲ್ಮಟ್ಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಕೆಲವು ಜನಕ್ಕೆ ಹುಟ್ಟುತ್ತಾನೆ ಬಹಳ ಮೇಲ್ಮಟ್ಟದ ಶ್ರೀಮಂತಿಕೆ ಜೀವನದಲ್ಲೋ ಅಥವಾ ಬಹಳ ಬುದ್ಧಿವಂತರ ಜೀವನದಲ್ಲೂ ಹುಟ್ಟಿರ್ತಾರೆ. ಇದೆಲ್ಲ ಕರ್ಮ ಸಿದ್ಧಾಂತವಾದದ್ರಿಂದ ಸಂಪೂರ್ಣವಾದಂತಹ ಪರಿಹಾರಗಳು, ಸಂಪೂರ್ಣವಾದಂತಹ ಒಂದು ತೀರ್ಮಾನಗಳನ್ನು ಹೇಳುವುದು ಬಹಳ ಕಷ್ಟವಾದಂತಹದ್ದು ಪ್ರಶ್ನೆಗೆ. ಹಾಗಿದ್ದಾಗ ಮನುಷ್ಯನಿಗೆ ಪುನಃ ಪುನಃ ಪ್ರಯತ್ನಗಳನ್ನ ಅವನ ಜಾತಕಕ್ಕೆ ಸರಿಯಾದಂತಹ ಮಾರ್ಗದಲ್ಲಿ ಮಾಡುವಂತಹದ್ದು ಮಾರ್ಗಗಳನ್ನು ನಾವು ಸೂಚನೆ ಮಾಡಬಹುದು. ಹಾಗಂತೇಳಿ ಅದು ಮಾಡಿದ ತಕ್ಷಣನೇ 6 ತಿಂಗಳಲ್ಲೋ 1 ವರ್ಷದಲ್ಲೋ ಪಟ್ಟಣ ಬದಲಾವಣೆ ಆಗತ್ತೆ ಹೇಳುವಂತ ಅರ್ಥ ಶಾಸ್ತ್ರೀಯವಾದಂತಹ ತೀರ್ಮಾನ ಅಲ್ಲ. ಹಾಗಿದ್ದಾಗ ಅವನು ಏನು ಮಾಡ್ತಾ ಇದ್ದಾನೋ ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಲಿಕ್ಕೆ, ಒಂದು ಸ್ಟೆಪ್ ದಾರಿ ಆಗ್ಲಿಕ್ಕೆ, ಅವನು ಯಾವುದೋ ಒಂದು ಪುಟ್ಟದಾದಂತಹ ಕನಸನ್ನು ನನಸು ಮಾಡಲಿಕ್ಕೆ ಈ ಕರ್ಮ ಸಿದ್ಧಾಂತನವಾಗಿ 3 ರೀತಿಯಾಗಿ ನೋಡಿ ಹೇಳ್ತದೆ. ವೇದನೆ ಎಂಬುದಾಗಿ ಹೇಳ್ತದೆ. ವೇದನೆ ಅಂತಂದ್ರೆ ಅನುಭವಿಸುವಂತಹದ್ದು, ಒಂದು ಆಧ್ಯಾತ್ಮಿಕವಾದಂತಹದ್ದು, ಆದಿ ದೈವಿಕವಾದಂತಹದ್ದು, ಮತ್ತೆ ಆದಿ ಲೌಕಿಕವಾದಂತಹ ಒಂದು ಏನು ಬಂಧನಗಳು, ತೊಂದರೆಗಳು ಅನುಭವಿಸುವಂಥದ್ದು ಇದೆಯೋ. ಉದಾಹರಣೆಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನನ್ನ ಹತ್ರ, ಆದರೆ ಶಾರೀರಿಕವಾಗಿ ಬಹಳಷ್ಟು ಚಿಂತೆಗಳಿದೆ. ಆಧ್ಯಾತ್ಮಿಕ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಅನಾರೋಗ್ಯಗಳು, ಕಳವಳ ಎಲ್ಲ ನಮಗೆ ಇವತ್ತು ಬಹಳಷ್ಟು ಕೆಲಸ ಬರ್ತಾ ಇದೆ. ಆವಾಗ ಚಿಕಿತ್ಸಾಂ ಮದೇತಿ ಎಂಬುದಾಗಿ ಅದೇ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಅರ್ಥ ಏನು? ಅದಕ್ಕೆ ನಾವು ಚಿಕಿತ್ಸೆಗಳನ್ನು ಮಾಡಿಕೊಳ್ಬೇಕು. ಯಾವ್ಯಾವ ತೊಂದರೆ ಇದೆ ಅದಕ್ಕೆ ಚಿಕಿತ್ಸೆ. ಇದು ಕೂಡ ಒಂದು ವೈದಿಕವಾದಂತಹ ಸನಾತನವಾದಂತಹ ಪರಿಹಾರಗಳು, ವೈದಿಕವಾದಂತಹ ಚಿಕಿತ್ಸೆ. ಅದೇ ತರಹ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೂಡ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಈ ಕರ್ಮ ಸಿದ್ಧಾಂತದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಯಶ್ಚಿತ್ತಗಳು, ಸ್ವಲ್ಪ ಮಟ್ಟಿಗೆ ಮುಂದಿನ ದಾರಿಗಳು, ಸ್ವಲ್ಪ ಮಟ್ಟಿನಾಗೆ ಅವನ ಏಳಿಗೆ ಆಗುವಂತಹ ದಾರಿಗಳು ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತದೆ. ಭಾಗ್ಯ ಹೇಳುವಂತಹದ್ದು ಮನುಷ್ಯನಿಗೆ ಬರಬೇಕು ಅಂತಂದ್ರೆ ಆ ಭಾಗ್ಯಾಧಿಪತಿಯನ್ನು ಉಪಾಸನೆ ಮಾಡಬೇಕು, ಅಥವಾ ಭಾಗ್ಯಾಧಿಪತಿಯನ್ನು ಆರಾಧನೆ ಮಾಡಬೇಕು, ಅಥವಾ ಭಾಗ್ಯಾಧಿಪತಿಯನ್ನು ನಾವು ಸಾಕಷ್ಟು ಉಪಾಸನೆ, ಅನುಷ್ಠಾನ, ಪೂಜೆಗಳನ್ನು ಮಾಡ್ತಾ ಹೋಗಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಇದೇ ಜ್ಯೋತಿಷ್ ಶಾಸ್ತ್ರ ಗ್ರಂಥದಲ್ಲಿ ಹೇಳ್ತದೆ. ಅರ್ಥ ಏನಂತಂದ್ರೆ, ಮನುಷ್ಯನಿಗೆ ಭಾಗ್ಯ ವೃದ್ಧಿ ಆಗಬೇಕು. ಭಾಗ್ಯಂ ಫಲತೆ ಸರ್ವತ್ರ ನಚ ವಿದ್ಯಾ ನ ಪೌರುಷಂ. ಇವತ್ತಿನ ಕಾಲದಲ್ಲಿ ನಾವು ಬಹಳಷ್ಟು ಜನರನ್ನು ನೋಡ್ತೇವೆ. ಅವರಿಗೆ ಭಾಗ್ಯವನ್ನು ವೃದ್ಧಿ ಆಗಿದ್ರೆ ಅವರು ಮುಟ್ಟಿದೆಲ್ಲ ಸಕ್ಸಸ್ಫುಲ್ ಆಗತ್ತೆ. ನೀವು ಕೇಳಿದ ಹಾಗೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, 10 ವರ್ಷ 20 ವರ್ಷ ಮಾಡಿದ್ರು ಒಂದೊಂದು ಫೀಲ್ಡಲ್ಲಿ ಮೇಲಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಏನಂತಂದ್ರೆ, ಭಾಗ್ಯವು ವೃದ್ಧಿಯಾಗುವಂತಹ ದಾರಿಯನ್ನು ಹುಡುಕಲಿಕ್ಕೆ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ, ಸಣ್ಣ ಪುಟ್ಟ ರತ್ನಾದಿಗಳನ್ನು ಧಾರಣೆ ಮಾಡುವಂಥದ್ದು, ಅಥವಾ ಭಾಗ್ಯಾಧಿಪತಿ ಉಪಾಸನೆ ಮಾಡುವಂಥದ್ದು, ಅಥವಾ ಉದಾಹರಣೆಗೆ ನೋಡಿ, ಒಂದು ವ್ಯಕ್ತಿಗೆ ಏನು ಮಾಡಿದ್ರು ಅನುಕೂಲ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಅರಳಿ ಮರವನ್ನ ಸುಲಭವಾಗಿ ಶನಿವಾರ ಮತ್ತು ಭಾನುವಾರ ಪ್ರದಕ್ಷಿಣೆ ಮಾಡಬಹುದು. ನಾವು ಸುಲಭವಾದಂತಹ ಮಾರ್ಗಗಳು ಕೂಡ ಇದೆ, ಕಠಿಣವಾದಂತಹ ಮಾರ್ಗಗಳು ಕೂಡ ಇದೆ, ಮತ್ತೆ ತುಂಬಾ ಸಮಯದ ಮೂಲಕವಾಗಿ 1 ವರ್ಷವೋ 6 ತಿಂಗಳೋ 2 ವರ್ಷವೋ ನಿರಂತರವಾಗಿ ಉಪಾಸನೆ ಮಾಡುವಂತಹ ಮಾರ್ಗಗಳೆಲ್ಲ ಇದೆ. ಇವತ್ತಿನ ದಿವಸ ನಾವು ಒಂದು ಸಣ್ಣ ಕೆಲಸ ಮಾಡಿಬಿಟ್ಟಿದ್ದೇವೆ, ಇವತ್ತಿನ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಮಾಡ್ಕೊಂಬಂದೆ, ನಾಳೆನೇ ಏನು ಆಗಲಿಲ್ಲ ಅಂತಂದ್ರೆ ಖಂಡಿತವಾಗೂ ಫಲ ಸಿಗುವುದಿಲ್ಲ. ಅದಕ್ಕೆ ಯಾವ್ಯಾವ ತೊಂದರೆಗಳಿದೆಯೋ ಅದಕ್ಕೆ ತಕ್ಕದಾದಂತಹ ಪರಿಹಾರಗಳನ್ನು ಮಾಡ್ತಾ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ನಾವು ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದಿರ್ತೇವೆ, ನಾಳೆ ಏನೂ ಆಗಲಿಲ್ಲ ಅಲ್ಲಿ ಬಿಟ್ಟು ಬಿಡ್ತೇವೆ. ಹಾಗೆ ಖಂಡಿತ ಮಾಡಬಾರದು. ನಮ್ಮ ಪರಿಶ್ರಮವನ್ನು ಕೆಲಸದ ವಿಷಯದಲ್ಲಿ ಹೇಗೆ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೇವೆಯೋ, ಆ ಭಗವಂತನನ್ನು ನಂಬಿ, ಅತೀಂದ್ರಿಯವಾದಂಥ ಶಕ್ತಿಯನ್ನು ನಂಬಿ ನಾವು ಪುನಃ ಪುನಃ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಜನರ ಜೀವನದಲ್ಲಿ ಇವಾಗೂ ಕೂಡ ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಇನ್ನೊಂದು ಕ್ವಶನ್ ಇದೇ ತರನೇ, ಸಡನ್ ಫೇಮ್ ಅಥವಾ ಸಕ್ಸಸ್ ಅಥವಾ ಸಡನ್ ಏಳು ಬೀಳುಗಳು ಇರುತ್ತಲ್ಲ, ಡೌನ್ಫಾಲ್ ಆದ್ರೂ ಆಗಿರ್ಬೋದು ಅಥವಾ ಸಕ್ಸಸ್ ಆಗಿದ್ರೂ ಆಗಿರಬಹುದು, ಅದು ಜ್ಯೋತಿಷ್ಯದಲ್ಲಿ ನೀವು ಏನು ಹೇಳ್ತೀರಾ? ಅದೇ ಸಡನ್ ಆಗಿ ಚೇಂಜ್ ಆಗತ್ತಲ್ಲ,
ಒಬ್ರದ್ದು ಅದು ಅದೃಷ್ಟ ಅಂತಾನೆ ನಾವು ಅದನ್ನ ಪರಿಗಣಿಸ್ಬೇಕಾ, ಅಥವಾ ಅದು ಜ್ಯೋತಿಷ್ಯದಲ್ಲಿ ಅದಕ್ಕೆ ನಿಖರವಾಗಿ ಅದಕ್ಕೆ ಅಂತ ಯಾವ್ದಾದ್ರು ಒಂದು ಪ್ಲಾನೆಟರಿ ಪೊಸಿಷನ್ ಇದ್ರೇನೆ ಆತರ ಆಗತ್ತೆ ಅಂತ ಏನಾದ್ರು ಇದೆಯಾ? ಅಲ್ಲ, ಎಲ್ಲವೂ ಕೂಡ ಒಳ್ಳೆಯದಿರಬಹುದು. ಸುಕೃತೆ ದುಷ್ಕೃತೆ ಚೈವ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಸುಕೃತ ಒಳ್ಳೆ ರೀತಿಯಾದಂತಹ ಪುಣ್ಯಗಳು ಅಭಿವೃದ್ಧಿ ಆಗಬೇಕು ಅಂತಂದ್ರೂ ಗ್ರಹಗಳ ಮೂಲಕವಾಗಿ ಆಗಬೇಕು. ಅದೇ ತರ ನಮ್ಮ ಬ್ಯಾಡ್ ಟೈಮ್ ಅಂತ ನೀವು ಹೇಳಿದಾಗೆ ಅಂತಹ ಸಮಯ ಬರಬೇಕು ಅಂತಂದ್ರೂ ಕೂಡ ಗ್ರಹಗಳ ಮೂಲಕವಾಗಿ ಆಗಬೇಕು. ಹಾಗಾಗಿ ಈ ಕಾಲಶಾಸ್ತ್ರವನ್ನ ನಾವು ವರ್ಷಕ್ಕೊಮ್ಮೆ, ಈಗ ನಾವು ದಿವಸ ಜಾತಕವನ್ನು ಅಥವಾ ಬೇರೆ ನೋಡಬೇಕು ಅಂತಿಲ್ಲ, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ನಾವು ಏನೇನು ಪ್ಲಾನ್ ಮಾಡಬಹುದು. ಈಗ ಹೇಗೆ ಬಜೆಟ್ ಅನ್ನು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ರಾಜ್ಯಕ್ಕೆ ಕೇಂದ್ರಕ್ಕೆಲ್ಲ ಬಜೆಟ್ ಆಗತ್ತೆ, ಆದ್ರೆ ನಮ್ಮ ಜೀವನದಲ್ಲಿ ನಾವು ಬಜೆಟ್ ಅನ್ನೇ ಮಾಡ್ಕೊಳ್ಳೋದಿಲ್ಲ, ಅಥವಾ ನಮ್ಮ ಜೀವನದಲ್ಲಿ ಉತ್ತಮವಾದಂತ ಸಮಯ ಯಾವಾಗ ಬರುತ್ತೆ ಅಂತ ನಾವು ಗಮನಿಸೋದಿಲ್ಲ. ನಾವೇನಂದ್ರೆ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ, 10 ಕೆಲಸ ಮಾಡ್ತೇವೆ, ಅದರಲ್ಲಿ 9 ಕೆಲಸವೂ ಕೂಡ ಮೈನಸ್ ಆದಾಗ ಅವಾಗ ಯಾರೋ ಒಬ್ಬರ ದೊಡ್ಡದಾದಂತ ವ್ಯಕ್ತಿಗಳ ಹತ್ರ ಹೋಗಿ ಕೇಳ್ತೇವೆ. ಹಾಗಲ್ಲ, ನಾವು ಒಂದು ಕೆಲಸವನ್ನು ಮಾಡುವಾಗ ನನ್ನ ಸಮಯ ಹೇಗಿದೆ, ನಾವು ಯಾವ ತರಹ ಮಾಡಬಹುದು. ಯಾಕಂದ್ರೆ ನಾವು ದೇಶೇ ಕುರಿಯಾತ್ ಕಾಲೇ ಕುರಿಯಾತ್ ಅಂದೆ ನಾನು. ಹಾಗಾಗಿ ನಮ್ಮ ಕಾಲ, ನಮ್ಮ ಸಮಯವೂ ಕೂಡ ಚೆನ್ನಾಗಿದ್ದಾಗ ಬಹಳಷ್ಟು ಹೆಸರು ಕೂಡ ಬರುತ್ತೆ, ಕೀರ್ತಿಯೂ ಕೂಡ ಬರುತ್ತೆ, ಒಳ್ಳೆ ರೀತಿಯಾದಂಥ ಸಂಪಾದನೆಯನ್ನು ಕೂಡ ಮನುಷ್ಯ ಮಾಡ್ತಾನೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ಗ್ರಹಗಳ ಮೂಲಕವಾಗೇ ಆಗತ್ತೆ. ಏಳು ಬೀಳು ಬರುವಂತಹದ್ದು ನಮ್ಮ ದಶಾಭುಕ್ತಿಗಳು, ಸಂಧಿಕಾಲಗಳು, ನಮ್ಮ ಟೈಮ್ ಮೇಲೆ ಖಂಡಿತವಾಗೂ ಆಗುತ್ತೆ. ಆದ್ರೆ ನಾವು ಅದನ್ನು ಗಮನಿಸ್ತಾ ಇದ್ರೆ, ಇಲ್ಲಪ್ಪ ನನಗೆ ಈ ಟೈಮ್ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಿದ್ದಾರೆ, ಆ ಚೆನ್ನಾಗಿರುವಂತ ಟೈಮ್ ಬಂದಾಗ ನಾನು ಸಕ್ಸಸ್ಫುಲ್ ಖಂಡಿತವಾಗೂ ಆಗಬಹುದು ಹೇಳುವಂತಹ ಆ ಮನಸ್ಥಿತಿಯಿಂದ, ಮತ್ತೆ ಆ ಗ್ರಹಗಳ ಪೂರಕವಾಗಿದ್ದಾಗ ಖಂಡಿತವಾಗೂ ಸಕ್ಸಸ್ಫುಲ್ ಆಗ್ತಾನೆ ಆ ವ್ಯಕ್ತಿ. ಇನ್ನೊಂದು ಕ್ವಶನ್ ಒಟ್ರೆ, ನಮ್ದು ವಿಧಿ ಸ್ಟ್ರಾಂಗ ಅಥವಾ ನಮ್ದು ಲೈಫ್ ಚಾಯ್ಸಸ್, ಅಂದ್ರೆ ನಾವು ಇವತ್ತು ಮಾಡಿರುವಂತ ಆಲೋಚನೆಗಳು ಡಿಸಿಷನ್ ಸ್ಟ್ರಾಂಗ? ಇದು ಬಹಳ ತುಂಬಾ ಚಿಂತನೆ ಮಾಡಿ ಇದಕ್ಕೆ ಉತ್ತರ ಹೇಳಬೇಕು. ಯಾಕಂದ್ರೆ ವಿಧಿಪ್ರೀತಾಹ ದೇವತಾಹ ಎಂಬುದಾಗಿ ಒಂದು ಗ್ರಂಥಗಳಲ್ಲಿ ಹೇಳ್ತಾರೆ. ವಿಧಿಯ ಅನುಸಾರಣವಾಗಿ ಪ್ರತಿಯೊಂದು ಕೂಡ ನಡೀತದೆ. ವಿಧಿಯನ್ನು ಅಳಿಸ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹಾಗಿದ್ದಾಗೂ ಕೂಡ ಅದೇ ಋಷಿ ಮಹರ್ಷಿಗಳೇ ಏನು ಹೇಳಿದ್ದಾರೆ ಅಂತಂದ್ರೆ, ಗಂಧವನ್ನು ತೆಗೆದ ಹಾಗೆ ನಾವು ಕೂಡ ನಿರಂತರವಾದಂಥ ಭಗವಂತನ ನಾಮಸ್ಮರಣೆ, ಜಪಗಳು, ಅನುಷ್ಠಾನಗಳು ಮತ್ತೆ ಸತ್ಕಾರ್ಯಗಳು ಅಂತೇನು ನಾವೇನು ಕರಿತೇವೆಯೋ ಅದನ್ನು ಮಾಡುವ ಮಾತ್ರದಿಂದ ಆ ದುಷ್ಫಲವನ್ನು ಕೊಡುವಂತಹ ಗ್ರಹಗಳು ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುತ್ತಾರೆ. ಯಾಕಂದ್ರೆ ಪುಣ್ಯಾಂಶವು ಕೂಡ ವೃದ್ಧಿಯಾದಾಗ ನಮ್ಮ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವಿಧಿ ಹೇಳುವಂಥದ್ದು ಫಲಗಳನ್ನು ಕೊಡ್ತಾ ಇರುತ್ತದೆ. ಹೇಗೆ ಅಂತಂದ್ರೆ, ಮಳೆ ಬರ್ತಾ ಇದೆ, ಆದ್ರೆ ನಾವು ಉಪಾಸನೆಯೋ ಅನುಷ್ಠಾನವೋ ಅಥವಾ ಒಳ್ಳೆ ರೀತಿಯಾದಂಥ ಸತ್ಕರ್ಮಗಳಿಂದ ಛತ್ರಿ ಹಿಡ್ಕೊಂಡಾಗ ಆಗ್ತದೆ. ನಮ್ಮ ತಲೆ ಮೇಲೆ ಮಳೆ ಬೀಳುವುದಿಲ್ಲ. ಅರ್ಥ ಏನು? ಮಳೆ ಬರ್ತಾ ಇದೆ, ಮಳೆಯನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಕೂಡ ನಾವು ಏನಂತಂದ್ರೆ ಒಳ್ಳೆ ದಾರಿಗಳಲ್ಲಿ ಸಕ್ಸಸ್ಫುಲ್ ಆಗುವಂತ ಸ್ವಲ್ಪ ದಾರಿಗಳ ಹಂತದಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಖಂಡಿತವಾಗೂ ಇದೆ. ನೀವ್ ಇವಾಗಷ್ಟೇ ಹೇಳಿದ್ರಿ, ಅವ್ರವ್ರದ್ದು ಜಾತಕ ಅನುಸಾರವಾಗಿ ನೋಡಿ ಅಥವಾ ಪ್ರಶ್ನಾ ಲಗ್ನದಲ್ಲಿ ನೋಡಿ ನೀವು ಲಘು ಮತ್ತೆ ಗುರು ಎರಡದನ್ನು ಒಂದು ವಿಂಗಡಣೆ ಮಾಡಿ ಹೇಳಿದ್ರಿ. ಅದರಲ್ಲಿ ಅವರಿಗೆ ಎಷ್ಟು ಇವಾಗ ಏನೋ ಅವನಿಗೆ ಏನು ಸಕ್ಸಸ್ಸೇ ಆಗ್ತಾ ಇಲ್ಲ ಅಂತಂದ್ರೆ ಅರಳಿ ಮರಕ್ಕೋ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಪರಿಹಾರಗಳಿಂದನು. ಅದೇ ತರ ಇವಾಗ ಮಂತ್ರಗಳು, ಹೋಮಗಳು, ಮತ್ತೆ ನೀವು ಹೇಳದಂಗೆ ರತ್ನಗಳು ಧಾರಣೆ, ಅದರದೆಲ್ಲ ಎಷ್ಟರ ಮಟ್ಟಿಗೆ ನಮ್ಗೆ ಪರಿಣಾಮ ಬೀಳುತ್ತೆ ಭಟ್ರೆ? ನೋಡಿ, ಪ್ರತಿಯೊಂದು ವಸ್ತುವಿಂದ ಪರಿಣಾಮಗಳು ಖಂಡಿತವಾಗೂ ಹಾಗೇ ಆಗ್ತದೆ. ಆ ಎನರ್ಜಿ ಅನ್ನೋದಿದ್ದೇ ಇದೆ ಪ್ರತಿಯೊಂದಲ್ಲೂ ಕೂಡ. ಒಂದು ಮಾನಸಿಕವಾಗಿ ಆಗಬಹುದು, ಇನ್ನೊಂದು ದೈಹಿಕವಾಗಿ ಆಗಬಹುದು, ಇನ್ನೊಂದು ವ್ಯಕ್ತಿಗಳೆಲ್ಲ ಆಗಬಹುದು. ಹಾಗಾಗಿ ಈ ಪರಿಣಾಮ ಹೇಳುವಂತಹದ್ದು ಮಂತ್ರ, ಜಪ, ಪ್ರಕೃತಿ, ಪುರುಷ, ಹೀಗೆ ಎಲ್ಲದಲ್ಲೂ ಕೂಡ ಪರಿಣಾಮ ಏನೇ ಮಾಡಿ ನೀವು ಹಾಗೆ ಆಗ್ತದೆ. ಯಾವುದಲ್ಲೂ ಕೂಡ ಎನರ್ಜಿಗಳು ಇದ್ದೇ ಇದೆ. ಎನರ್ಜಿ ಇಲ್ಲದೆ ಯಾವುದೇ ವಸ್ತುಗಳು ಕೂಡ ಇಲ್ಲ. ಇವತ್ತಿನ ದಿವಸ, ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಅರಳಿ ಮರದ ಹತ್ರ ಹೋಗಿ ಸಾಮಾನ್ಯವಾಗಿ 1-2 ಗಂಟೆಗಳ ಕಾಲ ಕಳೀತಾ ಇದ್ರು, ಒಳ್ಳೆ ರೀತಿಯಾಗಿ ಬ್ರೀತಿಂಗ್ ಮಾಡ್ತಾ ಇದ್ರು. ಇವತ್ತು ಕೂಡ ಕೊರೋನಾವೋ ಮೊದಲಾದಂತಹ ರೋಗ ರುಜಿನ ಬಂದ ಮೇಲೆ ಇವಾಗ ಎಲ್ಲಿ ಸಸ್ಯಗಳಿದೆ, ಎಲ್ಲಿ ಒಳ್ಳೆ ರೀತಿಯಾದಂತಹ ಆಮ್ಲಜನಕ ಇದೆ, ಎಲ್ಲಿ ನಾವು ಚೆನ್ನಾಗಿ ಯೋಗ ಧ್ಯಾನಗಳನ್ನು ಮಾಡಬಹುದು ಎಂಬುದನ್ನು ಕೂಡ ಗಮನಿಸಿ ಅದ್ರ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕೃತಿ ದತ್ತವಾಗಿ ಮತ್ತೆ ಋಷಿಮುನಿಗಳ ಮೂಲಕವಾಗಿ ಬಂದಂತಹ ಶಾಸ್ತ್ರಗಳು, ವಿಧಿಗಳು, ಅನುಷ್ಠಾನ, ಉಪಾಸನೆಗಳಿದೆಯೋ ಅದು ಬಹಳ ರೀತಿಯಾಗಿದೆ. ಕೇವಲ ಒಂದೇ ರೀತಿಯಾದಂಥದ್ದು ಅಂತ ಏನೇನಿಲ್ಲ. ಅವರವರಿಗೆ ಯಾವ್ಯಾವುದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ, ಅಥವಾ ಅವರವರ ಶಕ್ತಿ ಯಾವ್ಯಾವ್ದಿದೆಯೋ, ಅಥವಾ ಅವರವರ ಒಂದು ಶಾರೀರಿಕವಾದಂಥ ಬಲಿಷ್ಠವಾದಂಥ ಒಂದು ಶಕ್ತಿ ಯಾವುದಿದೆಯೋ ಆ ತರಹ ಉಪಾಸನಾದಿಗಳನ್ನು ಅಥವಾ ಸಾಧ್ಯವಾದ ಮಟ್ಟಿಗೆ ಭಗವಂತನನ್ನ ಜಪ, ಅನುಷ್ಠಾನ, ನಾಮಸ್ಮರಣೆ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣೆ,
ನೋಡಿ, ಒಬ್ಬರಿಗೆ ಸಂತಾನ ಇರಲಿಲ್ಲ, ಅವರು ಬಹಳಷ್ಟು ಕಷ್ಟದಲ್ಲಿದ್ರು, ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಆಸ್ಪತ್ರೆಗೆ ಹೋಗಿ ಕೇಳಿದಾಗ ನಿಮಗೆ ಆಗ್ತದೆಯಪ್ಪ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಅಕ್ಕಪಕ್ಕದ ವ್ಯಕ್ತಿಗಳು, ಅವರ ಕುಟುಂಬದ ಸದಸ್ಯರು ಅವರಿಗೆ, ಏನಪ್ಪಾ ನಿಮ್ಮ ಮಕ್ಕಳೇ ಆಗ್ಲಿಲ್ಲ, ಏನಾದ್ರು ಚಿಕಿತ್ಸೆ ಮಾಡಿಸ್ಕೊಳ್ಬೇಕಪ್ಪ ಅಂತಂದ್ರೆ ಚಿಕಿತ್ಸೆ ಮಾಡಿಸ್ಕೊಳ್ಲಿಕ್ಕೆ ಹಣ ಇಲ್ಲ. ನನ್ನ ಹತ್ರ ಹೀಗೆ ಕೇಳಿದ್ರು, ಏನು ಸ್ವಾಮಿ ಏನ್ ಮಾಡ್ಲಿ, ಭಗವಂತ ನಮ್ಮನ್ನು ಬಹಳಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೂ ಏನು ತೊಂದರೆ ಮಾಡ್ಲಿಲ್ಲ, ಅಥವಾ ನಾನು ಯಾರಿಗೂ ಕೂಡ ನೋವನ್ನು ಜೀವನದಲ್ಲಿ ಕೊಡ್ಲಿಲ್ಲ, ಆದ್ರೂ ನನಗೆ ಇಷ್ಟೊಂದು ದುಃಖ ಅಂತಂದ್ರು. ಕಡೆ ನಾನಿಂದ ನೋಡಪ್ಪ, ಪ್ರತಿನಿತ್ಯವೂ ಕೂಡ ಅಧೃತಸ್ವಧೃತಸ್ವಾವಸಃ ಪ್ರಾಗ್ವಂಶೋ ವಂಶವರ್ಧನ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತದೆ ಒಂದು ಶ್ಲೋಕ. ನೀನು ಪ್ರತಿನಿತ್ಯವೂ ಕೂಡ ಗಂಡ ಹೆಂಡತಿ ಶುದ್ಧವಾದಂಥ ಒಂದು ರೀತಿಯಲ್ಲಿ ಒಂದು ವೆಂಕಟರಮಣನ ಫೋಟೋ ಇಟ್ಕೊಂಡು ಬೆಳಗ್ಗೆಯೂ ಕೂಡ ವಿಷ್ಣು ಸಹಸ್ರನಾಮ ಹೇಳಿ, ಸಂಜೆಯೂ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳಿ. ಯಾಕಂದ್ರೆ ಪ್ರಾಣವನ್ನ ಕೊಡುವಂತಹದ್ದು, ಪ್ರಾಣವನ್ನು ತೆಗೆಯುವಂತ ಶಕ್ತಿ ಯಾರ ಹತ್ರ ಇಲ್ಲ. ಅದು ಮನುಷ್ಯ ಪ್ರಯತ್ನವನ್ನು ನಾವು ಹೇಳಬಹುದು, ಮಾಡಬಹುದು. ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಆಗ್ತದೆ ಎಂದಾಗ ಪ್ರತಿಯೊಂದು ಕೂಡ ಆ ತಿಂಗಳಲ್ಲಿ ಒಂದು 21 ದಿವಸ ಒಂದು 3 ತಿಂಗಳ 4 ತಿಂಗಳ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿದ್ರು. ತನ್ಮೂಲಕವಾಗಿ ಒಂದು ಪುರುಷ ಸಂತಾನವೂ ಕೂಡ ಆಯ್ತು. ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ, ನಾವು ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನ ಪೂಜೆಯನ್ನು ಮಾಡಿದ್ರೆ ಯದ್ಭಾವಂ ತದ್ಭವತಿ, ಈ ಕ್ಷಣದಲ್ಲದ ಆಗದೆ ಇರಬಹುದು. ಯಾಕಂದ್ರೆ ಯಾವುದೂ ಕೂಡ ನಾವು ತಿನ್ನಂತ ಅನ್ನ ಜೀರ್ಣವಾಗಿ ರಕ್ತವಾಗಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? 5 ಗಂಟೆ 6 ಗಂಟೆ 7 ಗಂಟೆ ಬೇಕಾಗತ್ತೆ. ಹಾಗಿದ್ದಾಗ ಈ ಒಂದು ಮಂತ್ರಗಳು ಅಥವಾ ಪೂಜೆಗಳು ಫಲ ಕೊಡಬೇಕು ಅಂತಂದ್ರೆ, ಒಂದು ನಮ್ಮ ಪ್ರಾರಬ್ಧ ಕರ್ಮವಶಾತ್ ಅಷ್ಟು ಬೇಗನೆ ಫಲ ಕೊಡುವುದಿಲ್ಲ. ಇದು ಕಲಿಯುಗ ಆದದ್ರಿಂದ ನಮ್ಮ ಮನಸ್ಸು ಬಾಡಿ ಪ್ರೆಸೆಂಟ್ ಆಗಿರುತ್ತೆ, ಅದ್ರ ಮೈಂಡ್ ಎಲ್ಲ ಅಬ್ಸೆಂಟ್ ಆಗಿ ಹೋಗಿರುತ್ತೆ. ಅದನ್ನೇ ಕೇಳೋಣ ಅಂತ ಬಂದೆ. ಇವಾಗಿನ ಒಂದು ಕಲಿಯುಗದಲ್ಲಿ ಈ ಫಲಾಫಲಗಳು ಹೇಗೆ ನಮ್ಗೆ ಅದು ಒದಗ್ ಬರುತ್ತೆ? ನಾವು ಮಾಡಿದ ತಕ್ಷಣ ಇಮಿಡಿಯೇಟ್ ಫಲನ ಎಕ್ಸ್ಪೆಕ್ಟ್ ಮಾಡಬಹುದಾ? ಆ ತರ ಇಲ್ಲ ಇವಾಗ. ಅದೇ ನಿಮ್ಮ ಬಾಯಿನಲ್ಲೂ ಕೂಡ ಬಂದಿದ್ದು. ಹಾಗಾಗಿ ಈ ನಮ್ಮ ಕಾಯ ವಾಚ ಮನಸ ಇದು ಮೂರನ್ನೂ ಕೂಡ ಒಂದ್ ಕಡೆ ಕೇಂದ್ರೀಕೃತವಾಗಿ ಮಾಡಿದಾಗ ಮಾತ್ರ ಫಲ ಬಹಳ ಉತ್ತಮವಾಗಿ ಆಗ್ತದೆ. ಅದನ್ನ ಏಕಾಗ್ರತೆಗೊಳಿಸ್ಕೊಂಡು ಮಾಡುವಂತದ್ದು ಬಹಳ ಕಷ್ಟಕರವಾದಂಥದ್ದು. ಹಾಗಾಗಿ ಹಿಂದಿನ ಋಷಿಮುನಿಗಳು ಏನಂತಂದ್ರೆ, ತಪಸ್ಸನ್ನು ಮಾಡುವಾಗ ಏಕಾಂತ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ತೊಂದರೆಗಳು ಬರಬಾರದು ಅಂತ ಹೇಳಿ. ಆದ್ರೆ ಇವತ್ತಿನ ಕಾಲ ಹೇಗಾಗಿದೆ ಅಂತಂದ್ರೆ, ಮುಂಚೆ ನಮಗೆ ಸಮಯ ಇಲ್ಲ, ಎರಡನೇದಾಗಿ ಆ ಶ್ರದ್ಧೆಯೂ ಕೂಡ ಬಹಳ ಅತ್ಯಂತ ಕನಿಷ್ಠವಾದಂತ ಮತ್ತೆ ಎರಡನೇದಾಗಿ ಆ ನಂಬಿಕೆ ಹೇಳುವಂತದ್ದು ನಮಗೆ ಆಗತ್ತೋ ಇಲ್ಲೋ ಹೇಳುವಂತಹ ದ್ವಂದ್ವ ಸ್ವಭಾವದಿಂದನೇ ನಾವು ಹೋಗ್ತೇವೆ. ಹಾಗೆಲ್ಲ ಮಾಡಿದ್ರೆ ಖಂಡಿತವಾಗಿ ಆಗುವುದಿಲ್ಲ. ನಾವು ನಿಖರವಾಗಿ ಭಗವಂತನನ್ನ ನಾವು ನಂಬಿ ಹೋಗಬೇಕು. ಯಾಕೆಂದ್ರೆ ಭಗವಂತನನ್ನ ಎಷ್ಟು ನಾನು ನಂಬಿ ಪ್ರಾರ್ಥನೆ ಮಾಡ್ತೇವೆಯೋ ಅವಾಗ ಮಾತ್ರ ಭಗವಂತನು ಅನುಗ್ರಹ ಮಾಡ್ತಾನೆ. ನಮ್ಮ ದ್ವಂದ್ವ ಸ್ವಭಾವವನ್ನು ಬಿಟ್ಟು ಮತ್ತೆ ಚಂಚಲವಾದಂತದ್ದು, ನಾವಿಲ್ಲಿ ಕೂತ್ಕೊಂಡಿರ್ತೇವೆ, ಜಪ ಕೈಯಲ್ಲಿ ಹೀಗೆ ಮಣಿ ಓಡ್ತಾ ಇರ್ತದೆ, ಹೋಗ್ತದೆ, ಮತ್ತೆ ನ್ಯೂಸ್ ಹಾಕಿರ್ತಾರೆ, ಪಕ್ಕದಲ್ಲಿ ಏನಾಯ್ತಪ್ಪ, ಯಾರು ಬಂದ್ರು, ಪಾರ್ಕಿಂಗ್ ಮಾಡಿದ್ರು, ಏನೋ ಕೆಲಸ ಆಗ್ಬೇಕಿತ್ತು, ಅವ್ರು ಬರಲಿಲ್ಲ, ಹೀಗೆಲ್ಲ ಅದು ಅಂದ್ರೆ ಆ ನಮ್ಮ ಮನಸ್ಸಿನ ಚಂಚಲ ಸ್ವಭಾವಗಳಾದ್ರೆ ಆ ದೇವತಾ ಅನುಗ್ರಹವು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಒಂದು ಶುಚಿಯಾಗಿ ಮಾಡಬೇಕು, ಎರಡನೇ ಸರಿಯಾದಂತಹ ಸಮಯದಲ್ಲಿ ಮಾಡಬೇಕು, ಮೂರನೇದಾಗಿ ಏನನ್ನು ಮಾಡಬೇಕು ಅದನ್ನು ಮಾಡಬೇಕು. ಇದು ಬಹಳ ಮುಖ್ಯವಾಗಿ ನಾನು ಶ್ರದ್ಧೆಯ, ಯಾಕಂದ್ರೆ ಅಶ್ರದ್ಧಯ ಹುತಂ ದತ್ತಂ ತಾಮಸಂ ಸ್ಮೃತಂ ಎಂಬುದಾಗಿ ಹೇಳುತ್ತಾರೆ. ಅರ್ಥ ಏನು? ಅದಕ್ಕೂ ಫಲ ಇದೆ, ಫಲ ಇಲ್ಲ ಅಂತ ಏನಿಲ್ಲ, ಆದ್ರೆ ಸಾತ್ವಿಕವಾದಂತ ಫಲ ಹೇಳುವಂತದ್ದು ಸಿಗುವುದಿಲ್ಲ, ತಾಮಸಿಕವಾದಂತ ಫಲ ಸಿಗುತ್ತದೆ. ಚಾಯ್ ಪೆ ಚಾಟ್ ಅಂದ್ರೆ ಕಲಾ ಚೈತ್ರ ಯೂಟ್ಯೂಬ್ ಚಾನಲ್ ಅಲ್ಲಿರೋ ಚಾಯ್ ಪೆ ಚಾಟ್ ಪಾಡ್ಕಾಸ್ಟ್ ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರಿಗೂ ಇದ್ರ ಬಗ್ಗೆ ಹೇಳಿ. ಇಷ್ಟೋ ತನಕ ಚಾಯ್ ಪೆ ಚಾಟ್ ಪಾಡ್ಕಾಸ್ಟ್ ಅಲ್ಲಿ ಜ್ಯೋತಿಷದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಎಪಿಸೋಡ್ಸ್ ಕೂಡ ಇದೇ ತರ ಅಸ್ಟ್ರಾಲಜಿ, ಜ್ಯೋತಿಷದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ವಿದ್ವಾನ್ ಮಂಜುನಾಥ್ ಭಟ್ರ ಜೊತೆ. ನಮಸ್ಕಾರ.